ಮೂರನೇ ದಿನ ಕಾಲಿಟ್ಟಿದೆ. ಇವರ ಬೇಡಿಕೆಗೆ ಸರ್ಕಾರ ಸ್ಪಂದಿಸ್ತಿಲ್ಲ. ಇದರಿಂದ ಹೈರಾಣಾಗಿರುವಂತವ್ರು ಯಾರು? ರೈತರಿಗೀಗ ಸಂಕಷ್ಟ ಎದುರಾಗಿರುವಂಥದ್ದು. ಹಾಗಾದ್ರೆ ಮುಂದೇನು? ಈ ಸ್ಟೋರಿ ನೋಡಿ. ಮೂರನೇ ದಿನಕ್ಕೆ ಕಾಲಿಟ್ಟ ಲಾರಿ ಮಾಲೀಕರ ಮುಷ್ಕರ. ಸರ್ಕಾರ ಸಂಧಾನ ವಿಫಲ, ಅನ್ನದಾತರಿಗೆ ಸಂಕಷ್ಟ. ರಾಜ್ಯದಲ್ಲಿ ಲಾರಿ ಮುಷ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು, ಡೀಸೆಲ್ ದರ ಏರಿಕೆ, ಟೋಲ್ ಶುಲ್ಕ ಹೆಚ್ಚಳ, ಆರ್ಟಿಒ ಅಧಿಕಾರಿಗಳ ಕಿರುಕುಳ ಸೇರಿದಂತೆ ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಲಾರಿ ಮುಷ್ಕರವನ್ನ ಮಾಡ್ತಿವೆ. ಮೂರನೇ ದಿನಕ್ಕೆ ಕಾಲಿಟ್ಟರು ರಾಜ್ಯ ಲಾರಿ ಮಾಲೀಕರ ಸಂಘ ಪಟ್ಟು ಸಡಿಸುತ್ತಿಲ್ಲ. ಆದರೆ ಸರ್ಕಾರ ಮಾತ್ರ ಸೂಕ್ತ ಕ್ರಮ ಕೈಗೊಳ್ಳಲು ವಿಫಲವಾಗಿದೆ. ಸರ್ಕಾರ ಈಗಾಗಲೇ 3 ಬಾರಿ ಸಭೆ ಮಾಡಿದ್ರೂ ಲಾರಿ ಮಾಲೀಕರೊಂದಿಗೆ ಮಾತುಕತೆ ನಡೆಸಿದೆ. ರಾಜ್ಯದಲ್ಲಿ ಡೀಸೆಲ್ ಬೆಲೆ ಇಳಿಕೆ ಮತ್ತು ಟೋಲ್ ತೆಗೆಯಬೇಕು ಎಂಬುದು ಪ್ರಮುಖ ಬೇಡಿಕೆ ಇಳಿಸಲು ಸರ್ಕಾರ ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ. ಸ್ಟೇಟ್ ಹೈವೇಸ್ ಪ್ಲಾಜಾ ತೆಗೆದರೆ ನಮಗೆ ಸಾಕಷ್ಟು ನಷ್ಟ ಆಗುತ್ತೆ. ಪ್ರತಿ ವರ್ಷ 15-20 ಸಾವಿರ ಕೋಟಿ ರಸ್ತೆಗಳ ನಿರ್ಮಾಣಕ್ಕೂ ಬೇಕು, ಮೇಂಟೆನೆನ್ಸ್ಗೂ ಬೇಕು. ಸ್ಟೇಟ್ ಹೈವೇಸ್ ಪ್ಲಾಜಾಸ್ ತೆಗೆದರೆ ಎಲ್ಲ ತೆಗಿಬೇಕು. ನ್ಯಾಷನಲ್ ಹೈವೇಸು ತೆಗೀಲಿ, ಅವರು ತೆಗಿಬೇಕಲ್ಲ. ತೆಗೆದರೆ ಅವರು ತೆಗಿಬೇಕು, ನಾವು ತೆಗಿಬೇಕು. ನಮ್ಮನ್ನೊಂದನ್ನೇ ತೆಗೀರಿ ಅಂತ ಹೇಳ್ತಾರೆ. ಒಂದು. ಎರಡನೇದು, ಡೀಸೆಲ್ ಬೆಲೆ 2 ರೂಪಾಯಿ ಜಾಸ್ತಿ ಆಗಿದೆ, ಇಳಿಸಿ ಅಂತ ಹೇಳ್ತಾರೆ. ದಕ್ಷಿಣ ರಾಜ್ಯಗಳಲ್ಲಿ ನಮ್ಮದೇ ಕಡಿಮೆ ಇರೋದು ಡೀಸೆಲ್ ಬೆಲೆ. ಲಾರಿ ಮುಷ್ಕರ, ಅಗತ್ಯ ವಸ್ತುಗಳ ಮೇಲೆ ಹೊಡೆತ. ಇನ್ನು ಲಾರಿ ಮುಷ್ಕರದ ಎಫೆಕ್ಟ್ ಅಗತ್ಯ ವಸ್ತುಗಳು ರೈತರ ಮೇಲೆ ಬೀಳುವ ಸಾಧ್ಯತೆ ಇದೆ. ಸದ್ಯ ಎಪಿಎಂಸಿಗಳಲ್ಲಿ ಈರುಳ್ಳಿ, ಆಲೂಗಡ್ಡೆ ಆಮದು ಇಳಿಕೆಯಾಗಿದೆ. ಉತ್ತರ ಪ್ರದೇಶ, ಕೋಲಾರ, ಚಿಂತಾಮಣಿ, ಸೂಲಿಬೆಲೆ ಕಡೆಗಳಿಂದ ಬರುವ ಈರುಳ್ಳಿ, ಆಲೂಗಡ್ಡೆ ಆಮದು ಇಳಿಕೆಯಾಗಿದೆ. ಲಾರಿ ಮುಷ್ಕರದ ಕಾರಣ ರೈತರು ಮಾರಾಟ ಮಾಡೋಕೆ ಹಿಂದೇಟನ್ನ ಹಾಕ್ತಿದ್ದಾರೆ. ಎಪಿಎಂಸಿಗಳಲ್ಲಿ ಸೇಲ್ ಕೂಡ ಇಳಿಕೆಯಾಗಿದೆ. ಇನ್ನು ಇಂದು ಮತ್ತೊಂದು ಸಭೆ ಮಾಡುವ ಸೂಚನೆಯನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿದ್ದು, ಇಂದು ಸರ್ಕಾರದಿಂದ ಪ್ರತಿಕ್ರಿಯೆ ಬರುವ ವಿಶ್ವಾಸದಲ್ಲಿ ರಾಜ್ಯ ಲಾರಿ ಮಾಲೀಕರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಮೂರನೇ ದಿನಕ್ಕೆ ಕಾಲಿಟ್ಟರು ಕೂಡ ಈ ಲಾರಿ ಮುಷ್ಕರ ಸರ್ಕಾರ ಯಾವುದೇ ರೀತಿಯಾದಂತಹ ಸ್ಪಂದನೆ ವ್ಯಕ್ತಪಡಿಸ್ತಾ ಇಲ್ಲ. ಇದರಿಂದ ತೀವ್ರ ಹೋರಾಟಕ್ಕೂ ಕೂಡ ಈಗ ಲಾರಿ ಮಾಲೀಕರು ನಿರ್ಧಾರವನ್ನ ಮಾಡಿದ್ದಾರೆ. ಇಂದಿನಿಂದ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಲಾರಿ ಮುಷ್ಕರ. ಲಾರಿ ಮಾಲೀಕರಿಂದ ಉಗ್ರ ಹೋರಾಟಕ್ಕೆ ಕರೆ ಸಾಧ್ಯತೆ. ಲಾರಿ ಗೂಡ್ಸ್ ಚಾಲಕರ ಮುಖಂಡರ ಜೊತೆ ಸಭೆಯನ್ನ ಮಾಡಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಅಧ್ಯಕ್ಷ ಷಣ್ಮುಗಪ್ಪ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಸಭೆ ನಂತರ ಹೋರಾಟದ ರೂಪುರೇಷೆ ಯಾವ ರೀತಿಯಾಗಿರುತ್ತೆ, ಮುಂದೆ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನು ನಡೆಸಬೇಕಾಗತ್ತೆ, ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸಿದ್ರೆ ನಾವೇನು ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ, ಅವೆಲ್ಲವನ್ನು ಕೂಡ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಮಧ್ಯಾಹ್ನ 3 ಗಂಟೆಗೆ ಈ ಲಾರಿ ಚಾಲಕ ಸಂಘದ ಅಧ್ಯಕ್ಷರಾದಂಥ ಷಣ್ಮುಗಪ್ಪ ಅವರು ಮೀಟಿಂಗ್ ಅನ್ನು ಕರೆದಿದ್ದಾರೆ, ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದೆಲ್ಲದರಿಂದ ಸಂಕಟ ರೈತರು ಬೆಳೆದಿರುವಂಥ ಈ ಫಸಲಿಗೆ ಸರಿಯಾದ ಬೆಲೆ ಮೊದಲೇ ಇಲ್ಲ. ಅದೆಲ್ಲ ಕೆಲವುದೆಲ್ಲ ಇನ್ನೂ ಕೂಡ ಲೋಡ್ ಹಾಗೇ ಇದೆ, ಅನ್ಲೋಡ್ ಕೂಡ ಮಾಡಲಿಲ್ಲ. ಇನ್ನೊಂದು ಕಡೆಯಲ್ಲಿ ಆ ಬೆಳೆದಿರುವಂಥ ಈ ಬೆಳೆಗಳೆಲ್ಲವೂ ಕೂಡ ಅಲ್ಲೇ ನಾಶವಾಗ್ತಿರುವಂಥ ಸಂದರ್ಭ. ಇದರ ಜೊತೆ ಈಗ ಈ ಲಾರಿ ಮುಷ್ಕರ ಬೇರೆ ಈಗ ಎದುರಾಗಿದೆ. ಈ ಬಗ್ಗೆ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸದ್ಯ ಈಗ ಈ ಮೀಟಿಂಗ್ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ? ಈಗ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ವ್ಯಕ್ತಪಡಿಸ್ತಾ ಇಲ್ಲ, ಒಂದೊಂದೇ ಸಬೂಬನ್ನು ನೀಡ್ತಾ ಇದೆ. ಈಗ ಇನ್ ಕೇಸ್ ಏನಾದರೂ ನೀವು ಟೋಲ್ ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡಿದ್ರೆ ಸ್ಟೇಟ್ ಹೈವೇದು ಕ್ಯಾನ್ಸಲ್ ಮಾಡಿದ್ರೆ ನ್ಯಾಷನಲ್ ಹೈವೇದು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಸದ್ಯ ಏನಾಗಬಹುದು? ಇವತ್ತಿನ ಈ ಹೋರಾಟ ಯಾವ ರೀತಿ ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ? ನಿಕೇಶ್, ಲಾರಿ ಮುಷ್ಕರ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಒಂದು ಕಡೆ ಸಾರಿಗೆ ಸಚಿವರು ಸಹ ಒಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಇವರು ಪ್ರತಿಭಟನೆ ಮಾಡಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಯಾಕೆ ಮಾಡ್ತಿದ್ದಾರೆ ಎಂಬುದು ಒಂದು ಕಡೆ ಪ್ರಶ್ನೆ ಮಾಡ್ತಿದ್ರೆ. ಬಟ್ ಇವರ ಪ್ರತಿಭಟನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಇದೀಗ ಮೂರನೇ ದಿನಕ್ಕೆ ಲಾರಿ ಮುಷ್ಕರ. ಆದರೆ ಈಗ APMCಗೆ ಸರಿಯಾಗಿ ಲೋಡ್ಗಳು ಬರ್ತಿಲ್ಲ. ರೈತರು ಬೆಳೆದ ಬೆಳೆಗಳು ಸರಿಯಾಗಿ APMC ಕಡೆ ಬರ್ತಿಲ್ಲ. ಯಾಕಂದರೆ APMC ಅಂದರೆ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದ ಪದಾರ್ಥಗಳು, ಅಕ್ಕಿ, ಬೇಳೆ, ಗೋಧಿ ಎಲ್ಲವೂ ಬರ್ತಿತ್ತು. ಬಟ್ ಇದೀಗ ಎಲ್ಲವೂ ಖಾಲಿಯಾಗಿದೆ. ಒಂದು ಕಡೆ ವರ್ತಕರಿಗೆ, ರೈತರಿಗೆ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸರ್ಕಾರ ಮಾತ್ರ ಕಣ್ಮುಚ್ಚಿಕೊಳ್ತಿದೆ.
ಆದರೆ ಹೀಗಾಗಿ ಒಂದು ಕಡೆ ಸರ್ಕಾರಕ್ಕೆ ಮತ್ತಷ್ಟು ಬಿಸಿ ಮುಟ್ಟಿಸಲು ಇದೀಗ ಲಾರಿ ಮಾಲೀಕರು ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಸಭೆ ಮಾಡಲು ಮುಂದಾಗಿದ್ರೆ ಮಧ್ಯಾಹ್ನ 3 ಗಂಟೆಗೆ ಚಾಮರಾಜಪೇಟೆಯ ಖಾಸಗಿ ಹೋಟೆಲ್ನಲ್ಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಲಾರಿ ಚಾಲಕರು, ಗೂಡ್ ಚಾಲಕರು ಮತ್ತೊಂದು ಕಡೆ ಬೇರೆ ರಾಜ್ಯದ ಪದಾಧಿಕಾರಿಗಳು ಸಹ ಏನು ಆ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಸಹ ಲಾರಿ ಬಂದ್ ಮಾಡೋಣ ಅಂತ ಎಂಬ ತೀರ್ಮಾನಕ್ಕೆ ಇವತ್ತಿನ ಸಭೆಯಲ್ಲಿ ಬರ್ಬೋದು. ಮತ್ತೊಂದು ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದು, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು, ಲಾರಿ ಮುಖಾಂತರ ತಗೊಂಡು ನಾವು ಫ್ರೀಡಮ್ ಪಾರ್ಕ್ ಆಯಿತು, ವಿಧಾನಸೌಧ ಚಲ ಆಯಿತು, ಇದ್ಯಾವುದು ಮಾಡಲೇಬೇಕಂತ ನಮ್ಮ ಕಡೆ ಆ ಮಹತ್ವನ ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗ್ಬೋದು. ಹೀಗಾಗಿ ಇವತ್ತಿನ ಸಭೆ ತುಂಬ ಮಹತ್ವ ಪಡೆದುಕೊಂಡಿದೆ. ಯಾಕಂದರೆ ಸರಿಯಾಗಿ ಸರ್ಕಾರ ಸ್ಪಂದನೆ ನೀಡಿಲ್ಲ. ಇವರ ಪ್ರಮುಖ ಬೇಡಿಕೆ ಎರಡೇ, ಒಂದು ಡೀಸೆಲ್ ರೇಟ್ ಕಡಿಮೆ ಮಾಡಬೇಕು, ಟೋಲ್ ಶುಲ್ಕ ಕಡಿಮೆ ಮಾಡಬೇಕಂತ ನಮ್ಮ ಕಡೆ ಎರಡು ಪ್ರಮುಖ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ರು. ಬಟ್ CM ಅವರು ಮತ್ತು ಸಾರಿಗೆ ಸಚಿವರು ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಇವತ್ತಿನ ಸಭೆ ಮಾಡಿ ಉಗ್ರ ಹೋರಾಟ ಮಾಡಲು ಮುಂದಾಗಿದ್ದಾರೆ. ನಿಕೇಶ್. ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿ. ನೋಡಿ, ಲಾರಿ ಮುಷ್ಕರ 3ನೇ ದಿನ ಕಾಲಿಟ್ಟಿದೆ. ಇವರ ಬೇಡಿಕೆಗೆ ಸರ್ಕಾರ ಸ್ಪಂದಿಸ್ತಿಲ್ಲ. ಇದರಿಂದ ಹೈರಾಣಾಗಿರುವಂಥವ್ರು ಯಾರು? ರೈತರಿಗೀಗ ಸಂಕಷ್ಟ ಎದುರಾಗಿರುವಂಥದ್ದು. ಹಾಗಾದ್ರೆ ಮುಂದೇನು? ಈ ಸ್ಟೋರಿ ನೋಡಿ. ದಿನಕ್ಕೆ ಕಾಲಿಟ್ಟ ಲಾರಿ ಮಾಲೀಕರ ಮುಷ್ಕರ. ಸರ್ಕಾರ ಸಂಧಾನ ವಿಫಲ, ಅನ್ನದಾತರಿಗೆ ಸಂಕಷ್ಟ. ರಾಜ್ಯದಲ್ಲಿ ಲಾರಿ ಮುಷ್ಕರ 3ನೇ ದಿನಕ್ಕೆ ಕಾಲಿಟ್ಟಿದ್ದು, ಡೀಸೆಲ್ ದರ ಏರಿಕೆ, ಟೋಲ್ ಶುಲ್ಕ ಹೆಚ್ಚಳ, ಆರ್ಟಿಒ ಅಧಿಕಾರಿಗಳ ಕಿರುಕುಳ ಸೇರಿದಂತೆ ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಲಾರಿ ಮುಷ್ಕರವನ್ನ ಮಾಡ್ತಿವೆ. 3ನೇ ದಿನಕ್ಕೆ ಕಾಲಿಟ್ಟರು ರಾಜ್ಯ ಲಾರಿ ಮಾಲೀಕರ ಸಂಘ ಪಟ್ಟು ಸಡಿಸುತ್ತಿಲ್ಲ. ಆದರೆ ಸರ್ಕಾರ ಮಾತ್ರ ಸೂಕ್ತ ಕ್ರಮ ಕೈಗೊಳ್ಳಲು ವಿಫಲವಾಗಿದೆ. ಸರ್ಕಾರ ಈಗಾಗಲೇ 3 ಬಾರಿ ಸಭೆ ಮಾಡಿದ್ರೂ ಲಾರಿ ಮಾಲೀಕರೊಂದಿಗೆ ಮಾತುಕತೆ ನಡೆಸಿದೆ. ರಾಜ್ಯದಲ್ಲಿ ಡೀಸೆಲ್ ಬೆಲೆ ಇಳಿಕೆ ಮತ್ತು ಟೋಲ್ ತೆಗೆಯಬೇಕು ಎಂಬುದು ಪ್ರಮುಖ ಬೇಡಿಕೆ ಇಳಿಸಲು ಸರ್ಕಾರ ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ. ಸ್ಟೇಟ್ ಹೈವೇಸ್ ಪ್ಲಾಜಾ ತೆಗೆದರೆ ನಮಗೆ ಸಾಕಷ್ಟು ನಷ್ಟ ಆಗುತ್ತೆ. ಪ್ರತಿ ವರ್ಷ 15-20 ಸಾವಿರ ಕೋಟಿ ರಸ್ತೆಗಳ ನಿರ್ಮಾಣಕ್ಕೂ ಬೇಕು, ಮೇಂಟೆನೆನ್ಸ್ಗೂ ಬೇಕು. ಸ್ಟೇಟ್ ಹೈವೇಸ್ ಪ್ಲಾಜಾಸ್ ತೆಗೆದರೆ ಎಲ್ಲ ತೆಗಿಬೇಕು. ನ್ಯಾಷನಲ್ ಹೈವೇಸು ತೆಗೀಲಿ, ಅವರು ತೆಗಿಬೇಕಲ್ಲ. ತೆಗೆದರೆ ಅವರು ತೆಗಿಬೇಕು, ನಾವು ತೆಗಿಬೇಕು. ನಮ್ಮನ್ನು ಒಂದನ್ನೇ ತೆಗೀರಿ ಅಂತ ಹೇಳ್ತಾರೆ. ಒಂದು. ಎರಡನೇದು, ಡೀಸೆಲ್ ಬೆಲೆ 2 ರೂಪಾಯಿ ಜಾಸ್ತಿ ಆಗಿದೆ, ಇಳಿಸಿ ಅಂತ ಹೇಳ್ತಾರೆ. ದಕ್ಷಿಣ ರಾಜ್ಯಗಳಲ್ಲಿ ನಮ್ಮದೇ ಕಡಿಮೆ ಇರೋದು ಡೀಸೆಲ್ ಬೆಲೆ. ಲಾರಿ ಮುಷ್ಕರ, ಅಗತ್ಯ ವಸ್ತುಗಳ ಮೇಲೆ ಹೊಡೆತ. ಇನ್ನು ಲಾರಿ ಮುಷ್ಕರದ ಎಫೆಕ್ಟ್ ಅಗತ್ಯ ವಸ್ತುಗಳು ರೈತರ ಮೇಲೆ ಬೀಳುವ ಸಾಧ್ಯತೆ ಇದೆ. ಸದ್ಯ APMCಗಳಲ್ಲಿ ಈರುಳ್ಳಿ, ಆಲೂಗಡ್ಡೆ ಆಮದು ಇಳಿಕೆಯಾಗಿದೆ. ಉತ್ತರ ಪ್ರದೇಶ, ಕೋಲಾರ, ಚಿಂತಾಮಣಿ, ಸೂಲಿಬೆಲೆ ಕಡೆಗಳಿಂದ ಬರುವ ಈರುಳ್ಳಿ, ಆಲೂಗಡ್ಡೆ ಆಮದು ಇಳಿಕೆಯಾಗಿದೆ. ಲಾರಿ ಮುಷ್ಕರದ ಕಾರಣ ರೈತರು ಮಾರಾಟ ಮಾಡೋಕೆ ಹಿಂದೇಟನ್ನ ಹಾಕ್ತಿದ್ದಾರೆ. APMCಗಳಲ್ಲಿ ಸೇಲ್ ಕೂಡ ಇಳಿಕೆಯಾಗಿದೆ. ಇನ್ನು ಇಂದು ಮತ್ತೊಂದು ಸಭೆ ಮಾಡುವ ಸೂಚನೆಯನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿದ್ದು, ಇಂದು ಸರ್ಕಾರದಿಂದ ಪ್ರತಿಕ್ರಿಯೆ ಬರುವ ವಿಶ್ವಾಸದಲ್ಲಿ ರಾಜ್ಯ ಲಾರಿ ಮಾಲೀಕರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, 3ನೇ ದಿನಕ್ಕೆ ಕಾಲಿಟ್ಟರು ಕೂಡ ಈ ಲಾರಿ ಮುಷ್ಕರ ಸರ್ಕಾರ ಯಾವುದೇ ರೀತಿಯಾದಂತಹ ಸ್ಪಂದನೆ ವ್ಯಕ್ತಪಡಿಸ್ತಾ ಇಲ್ಲ. ಇದರಿಂದ ತೀವ್ರ ಹೋರಾಟಕ್ಕೂ ಕೂಡ ಈಗ ಲಾರಿ ಮಾಲೀಕರು ನಿರ್ಧಾರವನ್ನ ಮಾಡಿದ್ದಾರೆ. ಇಂದಿನಿಂದ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಲಾರಿ ಮುಷ್ಕರ. ಲಾರಿ ಮಾಲೀಕರಿಂದ ಉಗ್ರ ಹೋರಾಟಕ್ಕೆ ಕರೆ ಸಾಧ್ಯತೆ. ಲಾರಿ ಗೂಡ್ಸ್ ಚಾಲಕರ ಮುಖಂಡರ ಜೊತೆ ಸಭೆಯನ್ನ ಮಾಡಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಅಧ್ಯಕ್ಷ ಷಣ್ಮುಗಪ್ಪ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಸಭೆ ನಂತರ ಹೋರಾಟದ ರೂಪುರೇಷೆ ಯಾವ ರೀತಿಯಾಗಿರುತ್ತೆ, ಮುಂದೆ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನು ನಡೆಸಬೇಕಾಗತ್ತೆ, ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸಿದ್ರೆ ನಾವೇನು ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ, ಅವೆಲ್ಲವನ್ನು ಕೂಡ ಪ್ರಕಟ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಮಧ್ಯಾಹ್ನ 3 ಗಂಟೆಗೆ ಈ ಲಾರಿ ಚಾಲಕ ಸಂಘದ ಅಧ್ಯಕ್ಷರಾದಂಥ ಷಣ್ಮುಗಪ್ಪ ಅವರು ಮೀಟಿಂಗ್ ಅನ್ನು ಕರೆದಿದ್ದಾರೆ, ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದರೆಲ್ಲದರಿಂದ ಸಂಕಟ ರೈತರಿಗೆ. ರೈತರು ಬೆಳೆದಿರುವಂಥ ಈ ಫಸಲಿಗೆ ಸರಿಯಾದ ಬೆಲೆ ಮೊದಲೇ ಇಲ್ಲ, ಅದೆಲ್ಲ ಕೆಲವುದೆಲ್ಲ ಇನ್ನೂ ಕೂಡ ಲೋಡ್ ಹಾಗೇ ಇದೆ, ಅನ್ಲೋಡ್ ಕೂಡ ಮಾಡಲಿಲ್ಲ. ಇನ್ನೊಂದು ಕಡೆಯಲ್ಲಿ ಆ ಬೆಳೆದಿರುವಂಥ ಈ ಬೆಳೆಗಳೆಲ್ಲವೂ ಕೂಡ ಅಲ್ಲೇ ನಾಶವಾಗ್ತಿರುವಂಥ ಸಂದರ್ಭ. ಇದರ ಜೊತೆ ಈಗ ಈ ಲಾರಿ ಮುಷ್ಕರ ಬೇರೆ ಈಗ ಎದುರಾಗಿದೆ. ಈ ಬಗ್ಗೆ ಮೀಟಿಂಗ್
ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸದ್ಯ ಈಗ ಈ ಮೀಟಿಂಗ್ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ? ಈಗ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ವ್ಯಕ್ತಪಡಿಸ್ತಾ ಇಲ್ಲ, ಒಂದೊಂದೇ ಸಬೂಬನ್ನು ನೀಡ್ತಾ ಇದೆ. ಈಗ ಇನ್ ಕೇಸ್ ಏನಾದರೂ ನೀವು ಟೋಲ್ ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡಿದ್ರೆ ಸ್ಟೇಟ್ ಹೈವೇದು ಕ್ಯಾನ್ಸಲ್ ಮಾಡಿದ್ರೆ ನ್ಯಾಷನಲ್ ಹೈವೇದು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಸದ್ಯ ಏನಾಗಬಹುದು? ಇವತ್ತಿನ ಈ ಹೋರಾಟ ಯಾವ ರೀತಿ ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ? ನಿಕೇಶ್, ಲಾರಿ ಮುಷ್ಕರ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಒಂದು ಕಡೆ ಸಾರಿಗೆ ಸಚಿವರು ಸಹ ಒಂದು ಕಡೆ ಕೇಂದ್ರ ಸರ್ಕಾರ ವಿರುದ್ಧ ಯಾಕೆ ಇವರು ಪ್ರತಿಭಟನೆ ಮಾಡಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಯಾಕೆ ಮಾಡ್ತಿದ್ದಾರೆ ಎಂಬುದು ಒಂದು ಕಡೆ ಪ್ರಶ್ನೆ ಮಾಡ್ತಿದ್ರೆ. ಬಟ್ ಇವರ ಪ್ರತಿಭಟನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಇದೀಗ 3ನೇ ದಿನಕ್ಕೆ ಲಾರಿ ಮುಷ್ಕರ. ಆದರೆ ಈಗ APMCಗೆ ಸರಿಯಾಗಿ ಲೋಡ್ಗಳು ಬರ್ತಿಲ್ಲ. ರೈತರು ಬೆಳೆದ ಬೆಳೆಗಳು ಸರಿಯಾಗಿ APMC ಕಡೆ ಬರ್ತಿಲ್ಲ. ಯಾಕಂದರೆ APMC ಅಂದರೆ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದ ಪದಾರ್ಥಗಳು, ಅಕ್ಕಿ, ಬೇಳೆ, ಗೋಧಿ ಎಲ್ಲವೂ ಬರ್ತಿತ್ತು. ಬಟ್ ಇದೀಗ ಎಲ್ಲವೂ ಖಾಲಿಯಾಗಿದೆ. ಒಂದು ಕಡೆ ವರ್ತಕರಿಗೆ, ರೈತರಿಗೆ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಆದರೆ ಹೀಗಾಗಿ ಒಂದು ಕಡೆ ಸರ್ಕಾರಕ್ಕೆ ಮತ್ತಷ್ಟು ಬಿಸಿ ಮುಟ್ಟಿಸಲು ಇದೀಗ ಲಾರಿ ಮಾಲೀಕರು ಒಂದು ಕಡೆ ದೊಡ್ಡ